ಮೈಸೂರಿನಲ್ಲಿ ಅನೈತಿಕ ಸಂಬಂಧಕ್ಕೆ ಪತಿಯ ಕೊಲೆಯಾಗಿದೆ. ಖುದ್ದು ಪತ್ನಿಯೇ ನನ್ನ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಹೇಳಿ ಪತಿಯನ್ನ ಪ್ರಿಯಕರ್ನ ಜೊತೆ ಸೇರಿ ಕೊಲೆ ಮಾಡಿರುವಂಥದ್ದು ಸರಗೂರು ತಾಲೂಕಿನ ಕುರುಣೇಗಾಲ ಗ್ರಾಮದಲ್ಲಿ ನಡೆದಿರುವಂತಹ ಘಟನೆ. ಮೈಸೂರಿನ ಕುರುಣೇಗಾಲದ ಜವರಪ್ಪ ಕೊಲೆಯಾದಂತಹ ದುರ್ದೈವಿಯಾಗಿದ್ದಾನೆ. ಅನುಮಾನಾಸ್ಪದ ರೀತಿಯಲ್ಲಿ ಜವರಪ್ಪನ ಶವ ಪತ್ತೆಯಾಗಿತ್ತು. ಸರಗೂರು ಪೊಲೀಸ್ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿತ್ತು. ದೂರು ದಾಖಲಾದ 24 ಗಂಟೆಯ ಒಳಗಾಗಿ ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಪತ್ನಿ ಅಮೃತ ಹಾಗೂ ಆಕೆಯ ಪ್ರಿಯಕರ ಮಾವಿನಹಳ್ಳಿ ಗ್ರಾಮದ ಸಿದ್ದೇಶ್ ಬಂಧಿತ ಆರೋಪಿಗಳಾಗಿದ್ದಾರೆ. ತನ್ನ ಆಕೆಯ ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾಗ್ತಾನೆ ಅಂತ ಹೇಳಿ ಸ್ವಂತ ಪತಿಯನ್ನೇ ಪತ್ನಿ ಪ್ರಿಯಕರ್ನ ಜೊತೆ ಸೇರಿ ಕೊಲೆ ಮಾಡಿರುವಂಥದ್ದು. ಇಂಟ್ರೆಸ್ಟಿಂಗ್ಲಿ ಈ ದೂರು ದಾಖಲಾಗಿ 24 ಗಂಟೆ ಒಳಗಾಗಿ ಈ ಇಬ್ಬರು ಆರೋಪಿಗಳನ್ನು ಪೊಲೀಸರು ಹೆಡೆಮುರಿ ಕಟ್ಟಿದ್ದಾರೆ. ಸರಗೂರು ಪೊಲೀಸ್ ಅಧಿಕಾರಿಗಳು ಕೇವಲ 24 ಗಂಟೆಗಳ ಒಳಗಾಗಿ ಈ ಆರೋಪಿಗಳನ್ನು ಅರೆಸ್ಟ್ ಮಾಡಿದ್ದಾರೆ. ಮತ್ತೊಂದು ಕಡೆ ಅನುಮಾನಾಸ್ಪದ ರೀತಿಯಲ್ಲಿ ಜವರಪ್ಪನ ಶವ ಪತ್ತೆಯಾಗಿತ್ತು. ಅದಕ್ಕೆ ಸಂಬಂಧಪಟ್ಟಂತೆ ದೂರು ದಾಖಲು ಮಾಡಿಕೊಳ್ಳಲಾಗಿತ್ತು. ಆ್ಯಂಡ್ ದೂರು ದಾಖಲಾಗಿ 24 ಗಂಟೆಗಳ ಒಳಗಾಗಿಯೇ ಈ ಕೇಸನ್ನು ಪೊಲೀಸರು ಭೇದಿಸಿದ್ದಾರೆ. ಮೈಸೂರಿನ ಕುರುಣೇಗಾಲದ ನಿವಾಸಿ ಜವರಪ್ಪ ಕೊಲೆಯಾಗಿರುವಂಥ ದುರ್ದೈವಿ. ಈತ ಹಾಡ್ಯ ಗ್ರಾಮದ ಅಮೃತಾಳನ್ನು ಮದುವೆ ಆಗಿದ್ದ. ಇನ್ನು ಈ ದಂಪತಿಗೆ ಇಬ್ಬರು ಮಕ್ಕಳು ಕೂಡ ಇದ್ದಾರೆ. ಸೊ ಆಗಾಗ ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ಮಧ್ಯೆ ಗಲಾಟೆ ಆಗ್ತಾ ಇತ್ತು. 12 ದಿನಗಳ ಹಿಂದೆ ಮಕ್ಕಳೊಂದಿಗೆ ತವರಿಗೆ ಹೋಗಿದ್ಲು ಪತ್ನಿ ಹಬ್ಬಕ್ಕಂತ. ಆ್ಯಂಡ್ ಈ ಒಂದು ಕೇಸ್ ಈ ರೀತಿಯಾಗಿ ತೀರ್ವನ್ನು ಪಡೆದುಕೊಂಡಿದೆ. ಇದರ ಕುರಿತಾಗಿ ಡೀಟೇಲ್ಸನ್ನು ಕೊಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ರವಿ ಪಾಂಡವಪುರ. ಈಗ ಫೋನ್ ಮುಖಾಂತರ ಜಾಯಿನ್ ಆಗಿದ್ದಾರೆ. ರವಿ, ಒಂದು ರೀತಿಯಾಗಿ ಈ ಥರದ ಪ್ರಕರಣಗಳು ಹೆಚ್ಚಾಗ್ಬಿಟ್ಟಿದ್ದಾವೆ. ಈಗ ಒಂದು ಟ್ರೆಂಡನ್ನು ಗಮನಿಸಿದ್ರೆ ಇಂಥ ಪ್ರಕರಣಗಳೇ ಅತ್ಯಧಿಕವಾಗಿ ನಮಗೆ ಕಾಣಿಸುವಂಥದ್ದು. ಇದು ಕೂಡ ಅದೇ ಥರದ ಒನ್ ಆಫ್ ದ ಪ್ರಕರಣ. ಸೊ ಏನೇನು ಡೀಟೇಲ್ಸ್ ಲಭ್ಯವಾಗ್ತಾ ಇದೆ ಒಂದು ಕೇಸ್ಗೆ ಸಂಬಂಧಪಟ್ಟಂತೆ? ರಾಹುಲ್, ಅನೈತಿಕ ಸಂಬಂಧಕ್ಕೆ ಅಡ್ಡಿಯಾದಂತಹ ಪತಿಯನ್ನೇ ಕೊಲೆ ಮಾಡಿರುವಂತಹ ಘಟನೆ ಮೈಸೂರು ಜಿಲ್ಲೆ ಸರಗೂರು ತಾಲೂಕು ಕುರುಣೇಗಾಲ ಗ್ರಾಮದಲ್ಲಿ ನಡೆದಿರೋದು. ತನ್ನ ಪತಿಯನ್ನ ಪತ್ನಿ ಹಾಗೂ ಪ್ರಿಯಕರನ ಜೊತೆಗೂಡಿ ಇಬ್ರು ಕೂಡ ಕೊಲೆ ಮಾಡಿದ್ದಾರೆ. ಕುರುಣೇಗಾಲದ ಜವರಪ್ಪ ಸದ್ಯ ಕೊಲೆಯಾಗಿರುವಂತಹ ದುರ್ದೈವಿಯಾಗಿದ್ದಾರೆ. ಮೈಸೂರು ತಾಲೂಕಿನ ಮಾವಿನಹಳ್ಳಿ ಗ್ರಾಮದ 32 ವರ್ಷದ ಸಿದ್ದೇಶ್ ಹಾಗೂ ಕುರುಣೇಗಾಲ ಗ್ರಾಮದ 26 ವರ್ಷದ ಅಮೃತ ಇವರಿಬ್ರು ಕೂಡ ಈಗ ಸೇರಿ ಹತ್ಯೆಯನ್ನ ಮಾಡಿರೋದು. ಸದ್ಯ ಇಬ್ಬರನ್ನು ಕೂಡ ಈಗ ಬಂಧಿಸಲಾಗಿದೆ. ಇದರ ಜೊತೆಗೆ ಕುರುಣೇಗಾಲ ಗ್ರಾಮದಲ್ಲಿ ವ್ಯಕ್ತಿಯ ಶವ ಕಳೆದ 3 ದಿನಗಳಿಂದ ಪತ್ತೆಯಾಗಿತ್ತು. ಅನುಮಾನಾಸ್ಪದ ರೀತಿಯಲ್ಲಿ ಶವ ಪತ್ತೆಯಾಗಿತ್ತು. ಗ್ರಾಮದ ಬುಡ್ಡಯ್ಯ ಎಂಬುವರ ಪುತ್ರ ಜವರಪ್ಪ ಅವರ ಕೊಲೆಯಾಗಿತ್ತು. ರಸ್ತೆ ಬದಿಯಲ್ಲಿ ಮೃತದೇಹ ಪತ್ತೆಯಾಗಿದ್ದನ್ನು ಗಮನಿಸಿದಂತಹ ಹಲವರು ಈ ಸಾವಿನ ಕುರಿತಂತೆ ಅನುಮಾನವನ್ನ ವ್ಯಕ್ತಪಡಿಸಿದ್ರು. ಇದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರಿಗೂ ಕೂಡ ದೂರನ್ನ ಸಲ್ಲಿಸುವಂತ ಕೆಲಸಕ್ಕೆ ಮುಂದಾಗಿದ್ರು. ಪತ್ನಿಯ ಅಕ್ರಮ ಸಂಬಂಧಕ್ಕೆ ಕೊಲೆಯಾಗಿದೆ ಅಂತ ಹೇಳಿ ಈಗ ಪೊಲೀಸರು ತನಿಖೆಯ ವೇಳೆ ಪತ್ತೆ ಹಚ್ಚಿದ್ದಾರೆ. ಆರೋಪಿಯಾಗಿರುವಂತಹ ಸಿದ್ದೇಶ್ ಹಾಗೂ ಈ ಜವರಪ್ಪ ಅವರ ಪತ್ನಿ 26 ವರ್ಷದ ಅಮೃತ ಇಬ್ಬರನ್ನು ಕೂಡ ಈಗ ಸದ್ಯಕ್ಕೆ ಪೊಲೀಸರು ಬಂಧನಕ್ಕೆ ಒಳಪಡಿಸಿದ್ದಾರೆ. ಅಮೃತಾಳ ಕುಮ್ಮಕ್ಕಿನಿಂದಲೇ ಪ್ರಿಯಕರ ಸಿದ್ದೇಶ್ ಜವರಪ್ಪ ಅವರನ್ನ ಕೊಲೆ ಮಾಡಿರೋದು ಸದ್ಯ ಈಗ ಪ್ರಾಥಮಿಕ ಮೂಲಗಳಿಂದ ತಿಳಿದು ಬರ್ತಿದೆ. ಕುರುಣೇಗಾಲ ಗ್ರಾಮದ ಜವರಪ್ಪ ನಂಜನಗೂಡು ತಾಲೂಕು ಹಾಡ್ಯ ಗ್ರಾಮದ ಅಮೃತಾಳನ್ನ ವಿವಾಹ ಆಗಿದ್ದ. ದಂಪತಿಗೆ ಇಬ್ರು ಮಕ್ಕಳು ಇದ್ದಾರೆ. ಸಣ್ಣ ಪುಟ್ಟ ವಿಚಾರಕ್ಕೆ ಗಂಡ ಹೆಂಡತಿ ನಡುವೆ ಆಗಾಗ್ಗೆ ಗಲಾಟೆ ನಡೆದಿತ್ತು. 12 ದಿನಗಳ ಹಿಂದೆ ಮಕ್ಕಳೊಂದಿಗೆ ಹಬ್ಬಕ್ಕೆಂದು ಅಮೃತ ತನ್ನ ತವರು ಮನೆಗೆ ಹೋಗಿದ್ರು. ಏಪ್ರಿಲ್ 16ರಂದು ಹೆಂಡತಿ ಮನೆಗೆ ಜವರಪ್ಪ ಹೋಗಿ ವಾಪಸ್ ಬರುವ ಸಂದರ್ಭದಲ್ಲಿ ಶವವಾಗಿ ನಾಲೆಯ ಮೇಲೆ ಬಿದ್ದಿದ್ದ. ಇಂತಹ ಸಂದರ್ಭದಲ್ಲಿ ಅಂದ್ರೆ ಮಾರನೇ ದಿನ ಜವರಪ್ಪ ಹೆಂಡತಿ ಮನೆಗೆ ಹೋಗಿ ವಾಪಸ್ ಬರ್ಬೇಕಾದ್ರೆ ಶವವಾಗಿರೋದನ್ನು ಕಂಡು ಗ್ರಾಮಸ್ಥರೆಲ್ಲರೂ ಕೂಡ ಅನುಮಾನವನ್ನು ವ್ಯಕ್ತಪಡಿಸಿದ್ರ ಜೊತೆಗೆ ಜವರಪ್ಪ ಅವರ ಸಹೋದರ ರವಿ ಕೂಡ ಸರಗೂರು ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನ ದಾಖಲಿಸಿದ್ದ. ಇದಕ್ಕಾಗಿ ಮೈಸೂರು ಜಿಲ್ಲಾ ಪೊಲೀಸರು SP ಮಲ್ಲಿಕಾರ್ಜುನ್ ಬಾಲ್ದಂಡಿ ಅವರು ತನಿಖೆಗಾಗಿ 3 ತಂಡವನ್ನ ರಚನೆ ಮಾಡಿದ್ರು. ಸದ್ಯ ತನಿಖೆ ನಡೆಸಿರುವಂತಹ ಪೊಲೀಸರು ಈಗ ಆರೋಪಿಯನ್ನ ಪತ್ತೆ ಹಚ್ಚುವಂತ ಕೆಲಸಕ್ಕೆ ಮುಂದಾಗಿದ್ದಾರೆ. ಅನೈತಿಕ ಸಂಬಂಧಕ್ಕೆ ಸದ್ಯ ಈಗ ಗಂಡನನ್ನೇ ಹತ್ಯೆ ಮಾಡಿದಂತಹ ಅಮೃತ ಹಾಗೂ ಸಿದ್ದೇಶ್ ಇಬ್ಬರನ್ನು ಕೂಡ ಬಂಧಿಸುವಂತ ಕೆಲಸಕ್ಕೆ ಸರಗೂರು ಠಾಣಾ ಪೊಲೀಸರು ಮುಂದಾಗಿದ್ದಾರೆ. ರಾಹುಲ್,
ರೈಟ್ ರವಿ, ಥ್ಯಾಂಕ್ ಯು ಡೀಟೇಲ್ಸ್ಗೆ.